ಸಿಂಹದಂತ ಧೈರ್ಯದೊಂದಿಗೆ ಮುನ್ನುಗ್ಗಿ. ಪ್ರಿಯರೇ, ಇವತ್ತು ಬದುಕಿನ ಹೋರಾಟ ಮತ್ತು ಅದರ ಕಠಿಣ ಸತ್ಯವನ್ನು ನಾವು ಅರಿತುಕೊಂಡಿರುವಂಥ ವ್ಯಕ್ತಿಗಳಾಗಿ ನಾವು ಇವತ್ತು ಜೀವನ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ನೋಡ್ರಿ, ಇವತ್ತು ನಾನು ಕೇವಲ ನಿಮ್ಮ ಎದುರಿಗೆ ಏನೋ ಒಂದು ಮೃದುವಾದ ಮಾತುಗಳನ್ನ ಮಾತಾಡಿ ನಿಮ್ಗೆ ಆಗಿರುವಂಥ ಗಾಯಗಳಿಗೆ ಒಂದು ಮಲಾಮಚ್ಚುವ ರೀತಿಯಲ್ಲಿ ಹೇಳಲಿಕ್ಕೆ ನಾನು ಬಂದಿಲ್ಲ. ಆದರೆ ನಮ್ಮಲ್ಲಿ ಸತ್ತು ಹೋಗಿರುವಂಥ ನಿರೀಕ್ಷೆಯನ್ನು, ನಿದ್ರಿಸ್ತಿರುವಂಥ ಸಿಂಹವನ್ನು ವಾಕ್ಯದೊಟ್ಟಿಗೆ ಅದನ್ನು ಬಡಿದೆಬ್ಬಿಸಲಿಕ್ಕೆ ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಬಂದಿದ್ದೇನೆ ಪ್ರಿಯರೇ. ಯಾಕಂದರೆ ನಮ್ಮಲ್ಲಿ ಅನೇಕರು ಇವತ್ತು ದಣಿದು ಬೇಸೆತ್ತು ಕುಳಿತಿದ್ದಾರೆ. ನಮ್ಮ ಬದುಕು ಇಷ್ಟೇ, ನನ್ನ ಕಷ್ಟಗಳು ತೀರುವುದಿಲ್ಲ, ನನ್ನ ಬಡತನ ಹೋಗುವುದಿಲ್ಲ ಎಂದು ಕಣ್ಣೀರಿಡುತ್ತಾ ಇದ್ದಾರೆ. ಇವತ್ತು ಪರಿಸ್ಥಿತಿಗಳು ನಮ್ಮನ್ನು ಎಷ್ಟರ ಮಟ್ಟಿಗೆ ಜಜ್ಜುತ್ತಾ ಇದ್ದಾವೆ ಎಂಬುದಾಗಿ ನಾವು ಗಮನಿಸುವಾಗ ಇನ್ನೇನು ಬದುಕುವುದೇ ವ್ಯರ್ಥ ಎಂಬ ಸ್ಥಿತಿಗೆ ಇವತ್ತು ಅನೇಕ ಮಂದಿ ತಲುಪಿ ನಿಂತಿದ್ದಾರೆ ಪ್ರಿಯರೇ. ಹಾಗಾದ್ರೆ ಇವತ್ತು ಕೇಳಿ, ಗಮನಿಸುವಾಗ ನಾವು ರಾಜಾದಿರಾಜನಾಗಿರುವಂಥ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಪ್ರಿಯರೇ. ಶತ್ರುವು ನಮ್ಮನ್ನ ನೋಡಿ ನಗುವಂಥದ್ದು ಆತನಿಗೆ ಎಷ್ಟು ಮಾತ್ರ ಇಷ್ಟ ಇಲ್ಲ. ಆದರೆ ನಾವು ಗಮನಿಸುವಾಗ ಆತ ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ಸೋತು ಹೋಗಿ ಬಿದ್ದು ಹೋಗ್ಲಿಕ್ಕೆ, ಬಿದ್ದಿರುವ ಸ್ಥಳದಲ್ಲೇ ಬಿದ್ದಿರುವುದಕ್ಕೆ ನಮ್ಮನ್ನು ಆತ ಸೃಷ್ಟಿ ಮಾಡಿಲ್ಲ. ಆದರೆ ಇತಿಹಾಸವನ್ನು ಹುಟ್ಟಾಕ್ಲಿಕ್ಕೆ ನಮ್ಮನ್ನು ಆತ ಸೃಷ್ಟಿ ಮಾಡಿದ್ದಾನೆ. ಈ ಸತ್ಯವನ್ನು ನೀವು ಗ್ರಹಿಸ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರಿಯರೇ. ನೋಡ್ರಿ, ವಾಕ್ಯದೆಲ್ಲ ನೋಡುವಾಗ, ವಾಕ್ಯದ ಗರ್ಜನೆ ಏನೆಂಬುದಾಗಿ ನೋಡುವಾಗ, ಜ್ಞಾನೋಕ್ತಿಗಳ 28ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಶಿಷ್ಟನು ಸಿಂಹದಂತೆ ಧೈರ್ಯವಾಗಿರ್ತಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಇವತ್ತು ನಾವು ಯಾವ ರೀತಿಯಲ್ಲಿದ್ದೇವೆ ಗಮನಿಸುವಾಗ, ಸತ್ಯವೇದವು ನಮ್ಮನ್ನು ಕುರಿಮರಿಯಂತೆ ಸಾತ್ವಿಕರಾಗಿರಲು ಹೇಳಿದೆಯೇ ಹೊರತು ಸಮಸ್ಯೆಗಳ ಮುಂದೆ ಮೇಕೆ ಮರಿಯಂತೆ ಅದು ನಡಗಲಿಕ್ಕೆ ಹೇಳಿಲ್ಲ ಪ್ರಿಯರೇ. ಆದರೆ ಸಿಂಹವು ಅಡವಿಯ ರಾಜ, ನಾವು ಗೊತ್ತಿದೆ ನಮಗೆ. ಆ ಅಡವಿಯ ರಾಜನಾಗಿರುವಂಥ ಸಿಂಹವು ಏನು ಮಾಡ್ತಾ ಇದೆ, ಎದುರಿಗೆ ಯಾವುದೇ ಪ್ರಾಣಿ ಬಂದರೂ ಸಹ ಅದು ಎದುರುವಂಥದ್ದಾಗಿದೆಯಾ? ಎದುರುವುದಿಲ್ಲ. ಅದಕ್ಕೆ ಬದಲಾಗಿ ಅದು ಬೇಟೆಯಾಡುವಂಥದ್ದಾಗಿದೆ ಪ್ರಿಯರೇ. ಇಂದು ನಮ್ಮ ಸಮಸ್ಯೆಗಳನ್ನು ನೋಡಿ ನಾವು ಹೆದರುವಂಥದ್ದನ್ನು ನಿಲ್ಲಿಸಬೇಕಾಗಿದೆ. ನಮ್ಮ ಮುಂದೆ ನಮಗೋಸ್ಕರ ನಮ್ಮ ಹಿಂದೆ ನಿಂತಿರುವ ದೇವರನ್ನು ನೋಡಬೇಕಾಗಿದೆ ಪ್ರಿಯರೇ. ಆ ಸಮಸ್ಯೆಗಳ ಕಡೆಗೆ ತಿರುಗಿ ಹೊತ್ತು ಸಿಂಹದಂತೆ ಗರ್ಜಿಸುವುದನ್ನು ನಾವು ಕಲಿಬೇಕಾಗಿದೆ ಪ್ರಿಯರೇ. ಈ ಒಂದು ಯುದ್ಧಕ್ಕಾಗಿ 3 ಸತ್ಯಾಂಶಗಳನ್ನು, ಶಕ್ತಿಶಾಲಿ ಸತ್ಯಗಳನ್ನು ನಾನು ವಾಕ್ಯದ ಮುಖಾಂತರ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ನೋಡುವಾಗ ನಾವು ಗ್ರಹಿಸ್ಕೋಬೇಕಾಗಿರುವಂಥ ವಿಷಯ ಎಂಬುದಾಗಿ ನೋಡುವಾಗ, ನಮ್ಮ ಕಷ್ಟಗಳು ನಮ್ಮ ಅಂತ್ಯ ಅಲ್ಲ, ಆದರೆ ಒಂದು ತರಬೇತಿ, ಒಂದು ಶಿಕ್ಷಣ ಎಂಬುದಾಗಿ ನಾನು ಹೇಳಲಿಕ್ಕೆ, ಇಟ್ಸ್ ಜಸ್ಟ್ ಟ್ರೈನಿಂಗ್. ಯಾಕೆಂದ್ರೆ ಎಂಬುದಾಗಿ ನಾವು ಹೇಳುವಾಗ ಪ್ರಿಯರೇ, ಚಿನ್ನವು ನೋಡ್ರಿ, ಅದು ಬೆಂಕಿಯಲ್ಲಿ ಬೇಯದೆ ಹೊರತು ಅದರಲ್ಲಿರುವಂಥ ಕಲ್ಮಶ ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಕಲ್ಮಶ ಹೋಗುವುದಿಲ್ಲವೋ ಅದು ಸ್ವಚ್ಛ ಬಂಗಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅದು ಸ್ವಚ್ಛ ಬಂಗಾರ ಆಗಲಿಕ್ಕೆ ಬೆಂಕಿಯ ಮುಖಾಂತರ ಹಾದು ಹೋಗಿ ಅದು ಬೇಯದೆ ಹೊರತು ಅದಕ್ಕೆ ಬೆಲೆ ಬರುವುದಿಲ್ಲ. ಅದೇ ರೀತಿಯಲ್ಲಿ ವಜ್ರವೂ ಸಹ ತೀವ್ರವಾದ ಒತ್ತಡಕ್ಕೆ ಒಳಗಾಗದೆ ಹೊರತು ಅದರ ಹೊಳಪು ಅದಕ್ಕೆ ಬರುವುದಿಲ್ಲ ಪ್ರಿಯರೇ. ಇಂದು ನಾವು ಅನುಭವಿಸ್ತಿರುವಂಥ ಕಣ್ಣೀರು ಮತ್ತು ವೇದನೆ ನಮ್ಮನ್ನು ನಾಶ ಮಾಡಲಿಕ್ಕೆ ಬಂದಿಲ್ಲ, ನಮ್ಮನ್ನು ಒಂದು ಶಕ್ತಿಶಾಲಿ ಆಯುಧವನ್ನವಾಗಿ ಮಾಡಲು ದೇವರು ಅನುಮತಿಸಿದ ಶಿಕ್ಷೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಗಾಯಗೊಂಡ ಸ್ಥಳದಲ್ಲಿ ದೇವರು ನಮ್ಮನ್ನು ವೈಭವದಿಂದ ನಿಲ್ಲಿಸುವಂಥವನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯ. ಎರಡನೇದಾಗಿ ನೋಡುವಾಗ, ನಮ್ಮ ಶತ್ರುವು ನಮ್ಮ ದೇವರಿಗಿಂತ ದೊಡ್ಡವನು ಅಲ್ಲ. ಅಂದರೆ ನಮ್ಮ ಶತ್ರುಗಿಂತ ನಮ್ಮ ದೇವರು ದೊಡ್ಡವನು ಎಂಬ ಸತ್ಯವನ್ನು ಅರಿತುಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ನಿಮ್ಮ ಕಷ್ಟಗಳು ನಿಮ್ಮ ಅಂತ್ಯವಲ್ಲ, ಆದರೆ ಒಂದು ಕೇವಲ ಅದು ನಿಮಗೆ ಒಂದು ಶಿಕ್ಷೆ ಅಥವಾ ಟ್ರೈನಿಂಗ್ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ, ನಮ್ಮ ಶತ್ರುಗಿಂತ ನಮ್ಮ ದೇವರು ದೊಡ್ಡವನು. ನಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ ಪ್ರಿಯರೇ, ಇವತ್ತು ನಮ್ಮ ರೋಗ ಎಷ್ಟೇ ಭಯಂಕರವಾಗಿರಲಿ, ನಮ್ಮ ಸಾಲದ ಹೊರೆ ಎಷ್ಟೇ ಎತ್ತರವಾಗಿರಲಿ, ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾನೆ, ಆಕಾಶ ಮಹಾಕಾಶಗಳು ಇಳಿಲಾರದ ದೇವರು ಇವತ್ತು ನಮ್ಮ ಪಕ್ಷದಲ್ಲಿರುವಾಗ, ದೇವರ ವಾಕ್ಯ ಹೇಳ್ತಾ ಇದೆಯಲ್ಲ, ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನದಲ್ಲಿ, ದೇವರು ನಮ್ಮ ಕಡೆಯಲ್ಲಿರುವಾಗ ನಮಗೆ ಎದುರಾಗಿ ನಿಲ್ಲುವಂಥವನು ಯಾವನು? ನಮಗೆ ಎದುರಾಗಿ ನಿಲ್ಲುವಂಥವನು ಯಾರು? ಪ್ರಿಯರೇ, ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವರೇ ಇವತ್ತು ನಮ್ಮ ಬೆನ್ನಿಗಿರುವಾಗ ನಿಮ್ಮನ್ನು ತಡೆಯುವಂಥ, ನಿಮ್ಮನ್ನು ನಿಲ್ಲಿಸುವಂಥ, ನಿಮಗೆ ಅಡ್ಡಿ ಹಾಕುವಂಥ ಶಕ್ತಿ ಭೂಮಿ ಮೇಲಿನ ಯಾವುದೇ ಅಂಧಕಾರ ಶಕ್ತಿಗೆ ಇಲ್ಲ. ಮೂರನೇ ವಿಷಯ ನಾವು ಗಮನಿಸುವಾಗ, ಬೀಳುವುದು ತಪ್ಪಲ್ಲ, ಆದರೆ ಬಿದ್ದೇ ಇರುವಂಥದ್ದು ತಪ್ಪು. ಈ ಜ್ಞಾನೋಕ್ತಿಗಳ 24:16 ವಾಕ್ಯವು ಏನು ಹೇಳ್ತಿದೆ ಪ್ರಿಯರೇ? ನೀತಿವಂತನು 7 ಸಾರಿ ಬಿದ್ದರೂ ಸಹ ತಿರುಗಿ ಏನಾಗ್ತಾನೆ?
ಹೇಳ್ತಾನೆ, ಬಿದ್ದಿರುವಂಥ ಸ್ಥಳದಲ್ಲಿ ಮತ್ತೆ ಇರುವುದಿಲ್ಲ, ನೀತಿವಂತನು 7 ಸಾರಿ ಬಿದ್ದರೂ ಸಹ ತಿರ್ಗ ಏಳುವನು. ಹೌದು, ನಾವು ಸೋತು ಹೋಗಿರಬಹುದು ಇವತ್ತು, ನಮ್ಮ ವ್ಯಾಪಾರ ನಷ್ಟವಾಗಿರಬಹುದು, ನಾವು ಉದ್ಯೋಗವನ್ನು ಕಳೆದುಕೊಂಡಿರಬಹುದು, ನಾವು ಅವಮಾನವನ್ನು ಪಡೆದುಕೊಂಡಿರಬಹುದು ಇವತ್ತು. ಆದರೆ ನಮ್ಮ ನಂಬಿಕೆ ಮುರಿದು ಹೋಗಬಾರದು ಪ್ರಿಯರೇ, ನಮ್ಮ ವಿಶ್ವಾಸ ಅದು ಕುಂದು ಹೋಗಬಾರದು. ಆದರೆ ಕತೆ ಇನ್ನೂ ಮುಗಿದಿಲ್ಲ. ನಾವು ಧೂಳನ್ನು ಜಾಡಿಸಿಕೊಂಡು, ಧೂಳನ್ನು ಕೊಡವಿಕೊಂಡು ಹಿಂದೆ ಈ ಕ್ಷಣವೇ ಎದ್ದು ನಿಲ್ಲುವಂಥ ವ್ಯಕ್ತಿಗಳಾಗಿರ್ಬೇಕೆಂಬುದಾಗಿ ದೇವರ ಅಪೇಕ್ಷೆ ಪಡ್ತಾರೆ. ಸಿಂಹದ ರೀತಿಯಲ್ಲಿ ನಾವು ಗರ್ಜನೆ ಮಾಡಬೇಕಾಗಿದೆ ಪ್ರಿಯರೇ. ವಿಶ್ವಾಸಿ ಅಂದರೆ ಬಿದ್ದಿರುವಂಥ ಹೆಣವಲ್ಲ, ಅದು ಒಂದು ಕೆಂಡದ ಕಿಡಿ. ಸೈತಾನ ಇವತ್ತು ನಮ್ಮನ್ನು ಪಾತಾಳಕ್ಕೆ ತುಳಿಯಲು ನೋಡ್ತಾ ಇದ್ದೇನಾ, ಅವನ ಮುಖದ ಮೇಲೆ ಇವತ್ತು ನಾವು ಎದ್ದು ನಿಂತು ಹೇಳೋಣ, ನನ್ನನ್ನು ಬೀಳಿಸಲಿ ನೋಡಬೇಡ, ಯಾಕಂದರೆ ನಾನು ಬಿದ್ದರು ಮತ್ತೆ ಏನು ಮಾಡ್ತೇನೆ ಹೇಳುತ್ತೇನೆ. ಯಾಕಂದರೆ ನನ್ನಲ್ಲಿರುವವನು ಈ ಲೋಕದಲ್ಲಿರುವವನಿಗಿಂತ ದೊಡ್ಡವನು. ಹಲ್ಲೆಲೂಯಾ. ಇಂದಿನಿಂದ ನಿಮ್ಮ ಕಣ್ಣೀರು ಮುಕ್ತಾಯವಾಗಬೇಕು ಪ್ರಿಯರೇ. ನಮ್ಮ ಬಲಹೀನ ಆಲೋಚನೆಗಳು ಇವತ್ತು ಮುಕ್ತಾಯವಾಗಬೇಕು. ನಮ್ಮ ದೌರ್ಬಲ್ಯಗಳು ನಶಿಸಿ ಹೋಗಬೇಕು ಇವತ್ತು. ಇಲ್ಲಿಂದ ನಾವು ಹೋಗುವಾಗ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಅಲ್ಲ, ದೇವರ ಆತ್ಮದಿಂದ ತುಂಬಲ್ಪಟ್ಟ ಒಂದು ಅಜೇಯವಾದಂತೆ ನಡೀಬೇಕು. ನಮ್ಮ ಗುರಿಯತ್ತ ನಾವು ಮುನ್ನುಗ್ಗಬೇಕು. ಜಯವು ಇವತ್ತು ನಮ್ಮದೇ, ಇವತ್ತು ಜಯವು ನಮ್ಮದೇ ಪ್ರಿಯರೇ. ಹಾಗಾದರೆ ಯುದ್ಧವನ್ನು ಮಾಡಲಿಕ್ಕೆ ನಾವು ಗಮನಿಸಬೇಕಾಗಿರೋದು, ಕಷ್ಟಗಳ ಅಂತ್ಯವಲ್ಲ, ಅದೊಂದು ಕೇವಲ ಶಿಕ್ಷಣ ಮಾತ್ರ, ತರಬೇತಿ ಮಾತ್ರ ಎಂಬುದಾಗಿ ಹೇಳಿಕೆ. ಎರಡನೇದಾಗಿ ನೋಡುವಾಗ ನಮ್ಮ ಶತ್ರುವಿಗಿಂತ ನಾವು ದೊಡ್ಡವನೆಂಬ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು. ಮೂರನೇದಾಗಿ ನೋಡುವಾಗ ಬಿದ್ದು ಹೋಗೋದು ತಪ್ಪಲ್ಲ ಪ್ರಿಯರೇ, ಆದರೆ ಬಿದ್ದೇ ಇರುವಂಥ ತಪ್ಪದ ನಾವು ಧೈರ್ಯವಾಗಿ ಎದ್ದೇಳುವಂಥ ವ್ಯಕ್ತಿಗಳಾಗಿರಬೇಕು. ಖಂಡಿತವಾಗಿಯೂ ದೇವರು ನಮ್ಮನ್ನು ಇವೆಲ್ಲ ಕಾರ್ಯಗಳು ನಾವು ನಮ್ಮ ಜೀವನದಲ್ಲಿ ನಾವು ನಡೆಸ್ಕೊಂಡು ಹೋಗುವುದಾದರೆ, ನಾವು ಗ್ರಹಿಸ್ಕೊಂಡಿದ್ದ ಪ್ರಕಾರ ಹೋಗುವುದಾಗಿದ್ದರೆ ಪ್ರಿಯರೇ, ಸರ್ವಾಧಿಕಾರಿಯಾಗಿರುವಂಥ ದೇವರು ಇವತ್ತು ನಮ್ಮನ್ನು ಬಲಪಡಿಸುವಂಥ ದೇವನಾಗಿದ್ದಾನೆ. ಸಿಂಹದ ರೀತಿಯಲ್ಲಿ ಆತನು ನಮ್ಮನ್ನು ಮುನ್ನುಗ್ಗುವಂತೆ ಆತನು ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಹಾಗಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಾಧಿಕಾರಿಯಾದ ಯೇಸು ರಾಜನೇ, ಈ ಮಾತುಗಳನ್ನು ಕೇಳ್ತಿರುವಂಥ ಪ್ರತಿಯೊಬ್ಬರಲ್ಲಿಯೂ ಹಿಂದೆ ಒಂದು ಅಗ್ನಿ ಉರಿಯಲಿ ರಾಜ. ಅವರಲ್ಲಿರುವಂಥ ಹೇಳಿತನ, ದೌರ್ಬಲ್ಯ, ನಿರಾಶೆ ಹಿಂದೆ ನಜರೇತಿನ ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ ರಾಜ. ಅವರಿಗೆ ಸಿಂಹದಂಥ ಧೈರ್ಯವನ್ನು, ಕಲ್ಲಿನಂಥ ಬಲವನ್ನು ದಯಪಾಲಿಸಪ್ಪ. ಅವರು ಯಾವ ರಂಗದಲ್ಲಿ ಅವಮಾನಕ್ಕೊಳಗಾಗಿದ್ದಾರೋ ಅದೇ ರಂಗದಲ್ಲಿ ಅವರನ್ನು ತಲೆಯನ್ನಾಗಿ ಮಾಡು. ಬಾಲವನ್ನಲ್ಲ, ಅದ್ಭುತವಾದ ಜಯವನ್ನು ಹಿಂದೆ ಬಿಡುಗಡೆ ಮಾಡ್ತಾ ಇದ್ದಾನೆ. ಯೇಸುವಿನ ಶಕ್ತಿಯುತ ನಾಮದಲ್ಲಿ ಬಿಡುವುದು ನಮ್ಮ ತಂದೆಯ ದೇವರೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಆಮೇನ್.